ಇಂದಿನ ವಿಡಿಯೋದಲ್ಲಿ 2026ರ ಏಪ್ರಿಲ್ 15ನೇ ತಾರೀಕು ಬುಧವಾರ ದಿನದ ರಾಶಿಚಕ್ರಗಳ 12 ರಾಶಿಗಳ ದಿನ ಭವಿಷ್ಯವನ್ನು ತಿಳಿಯೋಣ. ಯಾವ ಯಾವ ರಾಶಿಗಳು ಶುಭ ಫಲಗಳನ್ನು ಹೊಂದಿವೆ, ಯಾವ ಯಾವ ರಾಶಿಗಳು ಅಶುಭ ಫಲಗಳನ್ನು ಹೊಂದಿವೆ ಮತ್ತು ಯಾವ ಯಾವ ರಾಶಿಗಳು ಮಿಶ್ರ ಫಲಗಳನ್ನು ಹೊಂದಿವೆ ಎಂಬುದರ ಬಗ್ಗೆ ಗಮನ ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯು ರಾಶಿಚಕ್ರದ ಪ್ರಥಮ ರಾಶಿಯಾಗಿದೆ. ಮೇಷರಾಶಿಯು ಮಂಗಳ ಗ್ರಹದ ನಿಯಂತ್ರಣದಲ್ಲಿದೆ. ಮೇಷರಾಶಿಯ ಜನರು ಸಾಹಸಿಗರು ಮತ್ತು ಅತ್ಯಂತ ಧೈರ್ಯಶಾಲಿಗಳು, ಅಲ್ಲದೆ ನಾಯಕತ್ವದ ಗುಣವುಳ್ಳವರಾಗಿರುತ್ತಾರೆ. ಇಂದು ನಿಮಗೆ ಶುಭ ದಿನವಾಗಿದೆ. ನೀವು ಮಾಡುವ ಕೆಲಸಕ್ಕೆ ಜಯ ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣದಿಂದಾಗಿ ನಿಮ್ಮ ಪ್ರಭಾವವು ಹೆಚ್ಚಾಗುತ್ತದೆ. ವ್ಯಾಪಾರಿಗಳಿಗೆ ದಿಢೀರ್ ಲಾಭವಾಗುವ ಸಾಧ್ಯತೆ ಇದೆ. ಆಕಸ್ಮಿಕ ಧನಲಾಭವಾಗಲಿದೆ. ಕೊಟ್ಟ ಸಾಲ ಹಿಂತಿರುಗುತ್ತದೆ. ಕಂಕಣ ಭಾಗ್ಯ ಒಲಿಯುತ್ತದೆ. ಕುಟುಂಬದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಮಕ್ಕಳಿಂದ ಸಂತಸ ಉಂಟಾಗುತ್ತದೆ. ಆರೋಗ್ಯದ ಕಡೆ ಗಮನ ಹರಿಸಿ, ಏಕೆಂದರೆ ಕೆಲಸದ ಒತ್ತಡದಿಂದಾಗಿ ತಲೆನೋವು ಸಂಭವಿಸಬಹುದು. ಸಾಕಷ್ಟು ನೀರನ್ನು ಕುಡಿಯಬೇಕು. ಬಿಸಿಲಿನಲ್ಲಿ ಓಡಾಡಬಾರದು. ಇಂದು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇದರಿಂದ ಜಾತಕದಲ್ಲಿನ ಹಲವು ದೋಷಗಳು ನಿವಾರಣೆಯಾಗುತ್ತವೆ. ಇಂದಿನ ಶುಭ ಸಂಖ್ಯೆ 1 ಮತ್ತು 9. ಇಂದಿನ ಶುಭ ಬಣ್ಣ ಹಸಿರು ಮತ್ತು ಕೆಂಪು. ಎರಡನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯು ರಾಶಿಚಕ್ರದ 2ನೇ ರಾಶಿಯಾಗಿದೆ. ಶುಕ್ರನು ವೃಷಭ ರಾಶಿಯ ಅಧಿಪತಿಯಾಗಿದ್ದಾನೆ. ಇಂದು ನಿಮಗೆ ಶುಭ ದಿನವಾಗಿದೆ. ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಭೂಮಿ ಖರೀದಿಯ ಯೋಗವಿದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಪರಿಶ್ರಮದ ಫಲವಾಗಿ ಮುಂಬಡ್ತಿ ಸಿಗುತ್ತದೆ. ಕೃಷಿಯಲ್ಲಿ ಪ್ರಗತಿ ಹೊಂದುವಿರಿ. ಕುಟುಂಬಸ್ಥರ ಬೆಂಬಲ ದೊರೆಯುತ್ತಿದೆ. ಮಕ್ಕಳಿಂದ ಮತ್ತು ಸಂಗಾತಿಯಿಂದ ಸಂತಸ ಉಂಟಾಗುತ್ತದೆ. ಧಾರ್ಮಿಕ ಕಾರ್ಯಗಳಿಂದಾಗಿ ಹಣ ಖರ್ಚಾಗಬಹುದು. ಆರೋಗ್ಯದ ಕಡೆಗೆ ಗಮನ ಕೊಡಿ. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಕಾಣಿಸಬಹುದು. ಸುಡುವ ಬಿಸಿಲಿರುವ ಕಾರಣ ಹೆಚ್ಚೆಚ್ಚು ನೀರನ್ನು ಕುಡಿಯಿರಿ. ಹಸುವಿಗೆ ಈ ದಿನ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ಅದೃಷ್ಟ ಒಲಿಯುತ್ತದೆ. ಇಂದಿನ ಶುಭ ಸಂಖ್ಯೆ 6 ಮತ್ತು 9. ಇಂದಿನ ಶುಭ ಬಣ್ಣ ಹಸಿರು ಮತ್ತು ಬಿಳಿ. ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯು ರಾಶಿಚಕ್ರದ 3ನೇ ರಾಶಿಯಾಗಿದೆ. ಬುಧ ಗ್ರಹವು ಮಿಥುನ ರಾಶಿ ಅಧಿಪತಿಯಾಗಿದೆ. ಈ ರಾಶಿಯವರು ಬುದ್ಧಿವಂತರು, ಹೊಂದಾಣಿಕೆಯ ಸ್ವಭಾವದವರಾಗಿದ್ದಾರೆ. ಮಿಥುನ ರಾಶಿಯವರಿಗೆ ಈ ದಿನವು ಶುಭದಾಯಕವಾದ ದಿನವಾಗಿದೆ. ಈ ದಿನದಲ್ಲಿ ಬರುವಂತಹ ಎಲ್ಲ ಅವಕಾಶಗಳನ್ನು ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬಳಸಿಕೊಂಡು ಶುಭ ಫಲಗಳನ್ನು ಪಡೆಯಿರಿ. ಹಾಗೂ ಈ ದಿನದಂದು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ ಪ್ರಶಂಸೆ ಮತ್ತು ಮನ್ನಣೆಯನ್ನು ಪಡೆಯುವಿರಿ. ಇನ್ನು ಈ ದಿನವು ವ್ಯವಹಾರ ಮಾಡುವವರಿಗೆ ಅಧಿಕ ಲಾಭ ತಂದುಕೊಡುವ ದಿನವಾಗಿದೆ. ಈ ದಿನ ನಿಮ್ಮ ಹಳೆಯ ಸಾಲದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ. ಈ ದಿನದ ಖರ್ಚು ವೆಚ್ಚಗಳನ್ನು ಆದಷ್ಟು ನೋಡಿಕೊಂಡು ನಿಭಾಯಿಸಿ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಈ ದಿನವು ನಿಮಗೆ ಉತ್ತಮ ದಿನವಾಗಲಿದೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ತುಂಬಿರುತ್ತದೆ. ಮನೆಯ ಸದಸ್ಯರ ಬಾಂಧವ್ಯವು ಪ್ರೀತಿ ವಿಶ್ವಾಸದಿಂದ ಕೂಡಿರುತ್ತದೆ. ನೀವು ಅತಿಯಾಗಿ ಯೋಚಿಸಿ ಮಾನಸಿಕ ಒತ್ತಡವನ್ನು ತಂದುಕೊಳ್ಳಬೇಡಿ. ಬೇಸಿಗೆ ಇರುವ ಕಾರಣ ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಹಾಗೆಯೇ ಈ ದಿನದಂದು ಬಡವರಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಅಥವಾ ಹಸಿರು ಕಾಳನ್ನು ದಾನ ಮಾಡುವುದರಿಂದ ಒಳಿತಾಗುತ್ತದೆ. ಜೊತೆಗೆ ಈ ದಿನ ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇದರಿಂದ ಜಾತಕದಲ್ಲಿನ ಬುಧನ ಸ್ಥಾನವು ಬಲಗೊಳ್ಳುತ್ತದೆ. ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇಂದಿನ ಶುಭ ಸಂಖ್ಯೆ 5 ಮತ್ತು 9. ಇಂದಿನ ಶುಭ ಬಣ್ಣ ಹಸಿರು ಮತ್ತು ಬಿಳಿ. ನಾಲ್ಕನೆಯದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ದಿನವು ಅದ್ಭುತವಾಗಿರುತ್ತದೆ. ಕಟಕ ರಾಶಿಯವರ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹದ ಸಂಯೋಗದಿಂದಾಗಿ ಉದ್ಯೋಗದಲ್ಲಿ ಯಶಸ್ಸು, ಅಧಿಕಾರ ಮತ್ತು ಗೌರವವು ದೊರೆಯಲಿದೆ. ಹಾಗೂ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯೂ ಇರುತ್ತದೆ. ವೃತ್ತಿ ಜೀವನದಲ್ಲಿ ಈ ದಿನವು ನೆಮ್ಮದಿಯಿಂದ ಕೂಡಿರುತ್ತದೆ. ಹಾಗೂ ವ್ಯವಹಾರ ಮಾಡುವವರಿಗೆ ಈ ದಿನವು ಆರ್ಥಿಕ ಲಾಭವನ್ನು ತಂದುಕೊಡಲಿದೆ. ಶುಕ್ರನ ವಿಶೇಷ ಅನುಗ್ರಹದಿಂದಾಗಿ ಇಂದಿನ ಹಣಕಾಸಿನ ಪರಿಸ್ಥಿತಿಯು ಲಾಭದಿಂದ ಕೂಡಿರಲಿದೆ. ಇನ್ನು ಕುಟುಂಬದಲ್ಲಿ ಈ ದಿನ ಸಂತೋಷದ ವಾತಾವರಣವು ಇರುವುದರಿಂದ ನಿಮ್ಮ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ. ಹಾಗೂ ಆರೋಗ್ಯದ ಕಡೆ ಗಮನವಿರಲಿ. ಒಟ್ಟಾರೆಯಾಗಿ ಈ ದಿನವು ನಿಮಗೆ ಒಳ್ಳೆಯ ದಿನವಾಗಲಿದೆ. ಆದರೂ ಕೂಡ ನೀವು ಯಾವುದೇ ರೀತಿಯ ಕಲಹ, ವಾದ ವಿವಾದಗಳಲ್ಲಿ ಪಾಲ್ಗೊಳ್ಳದಿರಿ. ಆದಷ್ಟು ತಾಳ್ಮೆಯಿಂದಿರಿ. ಇನ್ನು ಈ ದಿನ ಶುಕ್ರನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ. ಇದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು. ಇಂದಿನ ಶುಭ ಸಂಖ್ಯೆ 2 ಮತ್ತು 5. ಇಂದಿನ ಶುಭ ಬಣ್ಣ ಬಿಳಿ ಮತ್ತು ಹಸಿರು. 5ನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನವು ಸ್ವಲ್ಪ ಮಟ್ಟಿಗೆ ಶ್ರಮದಿಂದ ಕೂಡಿರಲಿದೆ. ನೀವು ಯೋಜಿಸಿದ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಎದುರಾಗಬಹುದು. ಹೊಸ ಯೋಜನೆಯ ಕೆಲಸಗಳಲ್ಲಿ ಹಿನ್ನಡೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಆದಷ್ಟು ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ. ಇನ್ನು ಈ ದಿನ ನಿಮ್ಮ ಆದಾಯವು ಸಾಮಾನ್ಯವಾಗಿದ್ದು ಖರ್ಚುಗಳು ಹೆಚ್ಚಾಗಬಹುದು.
ಅದಕ್ಕಾಗಿ ನಿಮ್ಮ ಖರ್ಚುಗಳ ಬಗ್ಗೆ ನಿಗಾವಹಿಸಿ. ಹಾಗೆಯೇ ಈ ದಿನವು ವ್ಯಾಪಾರಸ್ಥರಿಗೆ ಸ್ವಲ್ಪ ಸವಾಲುಗಳಿಂದ ಕೂಡಿರುತ್ತದೆ. ಅದಕ್ಕಾಗಿ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಮುನ್ನಡೆಯಿರಿ. ಕುಟುಂಬದ ವಾತಾವರಣವು ಸಾಮಾನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಕೂಡಿರುತ್ತದೆ. ಆದರೂ ಕೆಲವೊಮ್ಮೆ ಮನೆಯಲ್ಲಿ ಬೇಸರದ ವಾತಾವರಣವು ಕಂಡುಬರಬಹುದು. ಇನ್ನು ಈ ದಿನ ಆರೋಗ್ಯದಲ್ಲಿ ಅಜೀರ್ಣ ಸಮಸ್ಯೆಗಳು ಕಾಡಬಹುದು. ಅದಕ್ಕಾಗಿ ಆಹಾರವನ್ನು ಸ್ವೀಕರಿಸುವಾಗ ಜಾಗ್ರತೆ ವಹಿಸಿ. ಒಟ್ಟಾರೆಯಾಗಿ ಈ ದಿನವು ಸಾಮಾನ್ಯ ದಿನವಾಗಿರಲಿದೆ. ಇಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಒಳ್ಳೆಯದು. ಇಂದಿನ ಶುಭ ಸಂಖ್ಯೆ 1 ಮತ್ತು 5. ಇಂದಿನ ಶುಭ ಬಣ್ಣ ಕೇಸರಿ ಮತ್ತು ಬಂಗಾರದ ಬಣ್ಣ. 6ನೇದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನವು ಶುಭ ದಿನವಾಗಿದೆ. ಈ ದಿನವು ಪ್ರಗತಿಯಿಂದ, ಆರ್ಥಿಕ ಲಾಭದಿಂದ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ. ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಒತ್ತಡವು ಕಡಿಮೆ ಇರುತ್ತದೆ ಹಾಗೂ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಸಿಗುವ ಸಾಧ್ಯತೆಗಳು ಅಧಿಕವಾಗಿರುತ್ತವೆ. ಇಂದು ಶುಕ್ರಾದಿತ್ಯ ಯೋಗದ ಕಾರಣದಿಂದಾಗಿ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಈ ರಾಶಿಯ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಧಿಕ ಲಾಭವಾಗಲಿದೆ. ಹೂಡಿಕೆದಾರರಿಗೆ ಇಂದು ಅತ್ಯುತ್ತಮ ದಿನವಾಗಿದೆ. ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಸ್ಥಿರವಾಗಿರಲಿದೆ. ನೀವು ನೀಡಿದ ಹಳೆಯ ಸಾಲವು ಇಂದು ನಿಮ್ಮ ಕೈ ಸೇರಬಹುದು. ಆದರೂ ಸಹ ಈ ದಿನ ಅನಗತ್ಯವಾಗಿ ಖರ್ಚುಗಳನ್ನು ಮಾಡದಿರಿ. ಖರ್ಚುಗಳ ಮೇಲೆ ನಿಗಾವಹಿಸಿ. ಅದೇ ರೀತಿಯಾಗಿ ಇಂದು ನಿಮ್ಮ ಕೌಟುಂಬಿಕ ಜೀವನವು ಶಾಂತಿ, ನೆಮ್ಮದಿಯಿಂದ, ಪ್ರೀತಿ, ವಿಶ್ವಾಸ, ಸಂತೋಷದಿಂದ ಕೂಡಿರಲಿದೆ. ಸಂಗಾತಿಯೊಂದಿಗಿನ ಬಾಂಧವ್ಯವು ಉತ್ತಮವಾಗಿರುತ್ತದೆ. ಇನ್ನು ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದು ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಲಿದೆ. ಆದರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಉತ್ತಮ ಆಹಾರಗಳನ್ನು ಸೇವಿಸಿ. ಈ ದಿನ ಬುಧವಾರವಾಗಿರುವುದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಮತ್ತು ಗಣಪತಿಯನ್ನು ಆರಾಧಿಸಿ. ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಿರಿ. ಇಂದಿನ ಶುಭ ಸಂಖ್ಯೆ 5 ಮತ್ತು 8. ಇಂದಿನ ಶುಭ ಬಣ್ಣ ಹಸಿರು ಮತ್ತು ಬಿಳಿ. 7ನೇದು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನವು ಉತ್ತಮ ದಿನವಾಗಿರಲಿದೆ. ಉದ್ಯೋಗದ ಸ್ಥಳದಲ್ಲಿ ಪರಿಸ್ಥಿತಿಯು ಉತ್ತಮವಾಗಿರಲಿದೆ. ಸಹೋದ್ಯೋಗಿಗಳೊಂದಿಗೆ ಅನುಕೂಲಕರವಾದ ಸಂಬಂಧವಿರುತ್ತದೆ. ಇಂದು ನೀವು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಸೂಕ್ತವಾದ ದಿನವಾಗಿದೆ. ಇನ್ನು ಈ ದಿನದ ಆದಾಯವು ಸಾಮಾನ್ಯವಾಗಿರಲಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಆದಾಯವು ಲಭ್ಯವಾಗಲಿದೆ. ಹಣಕಾಸಿನ ಪರಿಸ್ಥಿತಿಯು ಸ್ಥಿರವಾಗಿರಲಿದೆ. ಈ ತುಲಾರಾಶಿಯ ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಶ್ರಮ ಪಡುವ ಅಗತ್ಯ ಇರುತ್ತದೆ. ಅದಕ್ಕಾಗಿ ಏಕಾಗ್ರತೆಯಿಂದ ವಿದ್ಯಾಭ್ಯಾಸ ಮಾಡಿ. ಇನ್ನು ಈ ದಿನ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವು ಹೆಚ್ಚಾಗಿ ಇರಲಿದೆ. ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ. ಇದರಿಂದ ಕೌಟುಂಬಿಕ ವಾತಾವರಣವು ನೆಮ್ಮದಿಯಿಂದ ಕೂಡಿರುತ್ತದೆ. ಇನ್ನು ಆರೋಗ್ಯದ ಮಾಹಿತಿಯನ್ನು ತಿಳಿಯುವುದಾದರೆ ಈ ದಿನ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಂದರೆ ಅಜೀರ್ಣ ಅಥವಾ ಅತಿಸಾರ ಸಮಸ್ಯೆ ಕಾಡಬಹುದು. ಅದಕ್ಕಾಗಿ ನಿಮ್ಮ ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿ. ಇಂದಿನ ಶುಭ ಸಂಖ್ಯೆ 6 ಮತ್ತು 8. ಇಂದಿನ ಶುಭ ಬಣ್ಣ ಬಿಳಿ ಮತ್ತು ನೀಲಿ. 8ನೇದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನವು ಸಾಮಾನ್ಯ ದಿನವಾಗಿರಲಿದೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಮತ್ತು ಹೆಚ್ಚಿನ ಗಮನವನ್ನು ಹರಿಸಿ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಯೋಚಿಸಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಈ ದಿನದಲ್ಲಿ ನೀವು ಆಸ್ತಿ ಖರೀದಿ ಅಥವಾ ವಾಹನ ಖರೀದಿಸುವ ಯೋಚನೆಯಲ್ಲಿದ್ದರೆ ಮುನ್ನಡೆಯಿರಿ. ಇದರಿಂದ ಯಶಸ್ಸು ದೊರೆಯಲಿದೆ. ಈ ರಾಶಿಯ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಈ ದಿನವು ಸಾಮಾನ್ಯ ಫಲಗಳನ್ನು ನೀಡಲಿದೆ. ಇನ್ನು ಕುಟುಂಬದಲ್ಲಿ ಉತ್ತಮ ಬಾಂಧವ್ಯ ಮತ್ತು ಸಾಮರಸ್ಯವು ಇರಲಿದೆ. ಸಂಗಾತಿಯೊಂದಿಗಿನ ಸಮಯವು ಪ್ರೀತಿಯಿಂದ ಕೂಡಿರಲಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣವು ಏರ್ಪಡುತ್ತದೆ. ಅದೇ ರೀತಿಯಾಗಿ ಕೆಲವರಿಗೆ ಈ ದಿನ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರಬಹುದು. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಒಟ್ಟಾರೆಯಾಗಿ ಈ ದಿನವು ಸಾಮಾನ್ಯ ಫಲಗಳೊಂದಿಗೆ ಕೂಡಿರಲಿದೆ. ಆದರೂ ನೀವು ನಿಮ್ಮ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಧನಾತ್ಮಕವಾಗಿ ಯೋಚಿಸಿದರೆ ಧೈರ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ಶುಭ ಯೋಗಗಳನ್ನು ಪಡೆಯಬಹುದು. ಇಂದಿನ ಶುಭ ಸಂಖ್ಯೆ 9 ಮತ್ತು 5. ಇಂದಿನ ಶುಭ ಬಣ್ಣ ಕೆಂಪು ಮತ್ತು ಹಸಿರು. 9ನೇದು ಧನುರಾಶಿ. ಧನುರಾಶಿಯವರಿಗೆ ಈ ಬುಧವಾರವು ಪ್ರಾರಂಭದಲ್ಲಿ ಅಡೆತಡೆಗಳ ಮುಖಾಂತರ ಆರಂಭವಾದರೂ ಕೊನೆಯಲ್ಲಿ ಸಂತೋಷದಿಂದ ಮುಗಿಯಲಿದೆ. ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಹೊರೆಯು ಹೆಚ್ಚಾಗಬಹುದು, ಆದರೂ ಯಶಸ್ಸು ಸಿಗಲಿದೆ. ಈ ದಿನ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವು ಏರ್ಪಡಲಿದೆ. ಹೊಸ ಮಾಹಿತಿಯನ್ನು, ವಿದ್ಯೆಯನ್ನು ಈ ದಿನ ತಿಳಿಯುವಿರಿ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಈ ದಿನದ ಆದಾಯವು ಸ್ಥಿರವಾಗಿರಲಿದೆ. ಉದ್ಯೋಗಿಗಳಿಗೆ ಹಣಕಾಸಿನ ಪರಿಸ್ಥಿತಿಯು ಸಾಮಾನ್ಯವಾಗಿದ್ದರೂ ತಾಳ್ಮೆಯಿಂದ ಖರ್ಚುಗಳನ್ನು ನಿಭಾಯಿಸಿ. ಹಾಗೆಯೇ ಧನುರಾಶಿಯ ಜನರ ಕೌಟುಂಬಿಕ ವಾತಾವರಣವು ಈ ದಿನ ಉಲ್ಲಾಸದಿಂದ ಕೂಡಿರಲಿದೆ. ಈ ದಿನ ಅತಿಥಿಗಳ ಆಗಮನವೂ ಕೂಡ ಸಾಧ್ಯವಾಗಬಹುದು.
ಇದರಿಂದ ಸಂತಸದ ಪರಿಸರವು ನಿರ್ಮಾಣವಾಗುತ್ತದೆ. ಇನ್ನು ಈ ದಿನ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು, ಅಜೀರ್ಣ ಮತ್ತು ಅತಿಸಾರದಂತಹ ಸಮಸ್ಯೆಗಳು ಕಾಡಬಹುದು. ಅದಕ್ಕಾಗಿ ಆರೋಗ್ಯದ ಮೇಲೆ ಕಾಳಜಿ ವಹಿಸಿ. ಈ ದಿನ ನೀವು ಭಗವಾನ್ ಶಂಕರನ ಮತ್ತು ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು. ಇಂದಿನ ಶುಭ ಸಂಖ್ಯೆ 1 ಮತ್ತು 3. ಇಂದಿನ ಶುಭ ಬಣ್ಣ ಹಳದಿ ಮತ್ತು ಹಸಿರು. 10ನೇದು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನವು ಪರಿಶ್ರಮಕ್ಕೆ ತಕ್ಕಂತೆ ಫಲ ಕೊಡುವ ದಿನವಾಗಿರಲಿದೆ. ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕಂತೆ ಯಶಸ್ಸು ದೊರೆಯಲಿದೆ. ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ಕಾಣುವಿರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ರೀತಿಯ ಬೆಂಬಲವನ್ನು ನೀವು ಈ ದಿನ ಪಡೆಯುವಿರಿ. ವ್ಯಾಪಾರಸ್ಥರಿಗೆ ಈ ದಿನವು ಲಾಭದ ದಿನವಾಗಿರಲಿದೆ. ಹಣಕಾಸಿನ ಪರಿಸ್ಥಿತಿಯು ತೃಪ್ತಿಯಿಂದ ಕೂಡಿರಲಿದೆ. ಅನಗತ್ಯ ಖರ್ಚುಗಳು ಎದುರಾಗಬಹುದು, ಆದರೂ ಎಚ್ಚರಿಕೆಯಿಂದ ಖರ್ಚುಗಳನ್ನು ನಿಭಾಯಿಸಿ. ಇನ್ನು ಈ ದಿನ ಕುಟುಂಬದಲ್ಲಿ ಉತ್ತಮ ವಾತಾವರಣವು ಇರಲಿದೆ. ಹಿರಿಯರೊಂದಿಗೆ ಬಾಂಧವ್ಯ ಹೆಚ್ಚಾಗಿರಲಿದೆ. ಗುರು ಹಿರಿಯರೊಂದಿಗೆ ಗೌರವದಿಂದಿರಿ. ಇನ್ನು ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಕಂಡುಬರಬಹುದು. ಅಜೀರ್ಣ ಸಮಸ್ಯೆಗಳು, ಎದೆ ಉರಿಯಂತಹ ಸಮಸ್ಯೆಗಳು ಎದುರಾಗಬಹುದು. ಅದಕ್ಕಾಗಿ ಆಹಾರದ ವಿಷಯದಲ್ಲಿ ಜಾಗರೂಕರಾಗಿರಿ. ಒಟ್ಟಾರೆಯಾಗಿ ಈ ದಿನವು ನಿಮಗೆ ಒಳ್ಳೆಯ ದಿನವಾಗಿರಲಿದೆ. ಕೆಲವೊಮ್ಮೆ ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಯಶಸ್ಸನ್ನು ಪಡೆಯಿರಿ. ಇಂದಿನ ಶುಭ ಸಂಖ್ಯೆ 4 ಮತ್ತು 8. ಇಂದಿನ ಶುಭ ಬಣ್ಣ ಕಡು ನೀಲಿ ಮತ್ತು ಹಸಿರು. 11ನೇದು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನವು ಅನುಕೂಲಕರವಾಗಿರಲಿದೆ. ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ಫಲ ಸಿಗಲಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉತ್ತಮ ಸ್ಥಾನವು ದೊರೆಯಲಿದೆ. ಇದರಿಂದ ವೃತ್ತಿಯಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು. ಇನ್ನು ಈ ದಿನ ಈ ರಾಶಿಯ ಜನರ ಹಣಕಾಸಿನ ಸ್ಥಿತಿಯು ಲಾಭದಿಂದ ಕೂಡಿರಲಿದೆ. ಹೊಸ ಮೂಲಗಳಿಂದ ಅನಿರೀಕ್ಷಿತ ಆದಾಯವು ಬಂದು ನಿಮ್ಮ ಕೈ ಸೇರಲಿದೆ. ವ್ಯಾಪಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಈ ದಿನವು ಅತ್ಯಂತ ಲಾಭವನ್ನು ತಂದುಕೊಡುವ ಉತ್ತಮ ದಿನವಾಗಿರಲಿದೆ. ಇನ್ನು ಕೌಟುಂಬಿಕ ವಾತಾವರಣವು ಪ್ರೀತಿಯಿಂದ ಸಂತೋಷದಿಂದ ಕೂಡಿರಲಿದೆ. ಅವಿವಾಹಿತರಿಗೆ ವಿವಾಹದ ಶುಭ ಸುದ್ದಿಗಳು ಸಿಗುತ್ತವೆ. ಹಾಗೆಯೇ ದೀರ್ಘಕಾಲದ ಪ್ರೇಮ ಸಂಬಂಧಗಳಿಗೆ ಶುಭ ತಿರುವುಗಳು ಸಿಗಲಿವೆ. ಇನ್ನು ಈ ದಿನ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರುತ್ತವೆ. ಮಾನಸಿಕ ಒತ್ತಡವು ನಿವಾರಣೆ ಆಗಲಿದೆ. ಆದರೂ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಮತ್ತು ಧ್ಯಾನವನ್ನು ಮಾಡಿ. ಇಂದಿನ ಶುಭ ಸಂಖ್ಯೆ 4 ಮತ್ತು 8. ಇಂದಿನ ಶುಭ ಬಣ್ಣ ನೀಲಿ ಮತ್ತು ಹಸಿರು. 12ನೇದು ಮೀನರಾಶಿ. ಮೀನರಾಶಿಯವರಿಗೆ ಈ ದಿನವು ಮಿಶ್ರ ಫಲಗಳಿಂದ ಕೂಡಿರಲಿದೆ. ವೃತ್ತಿ ಜೀವನದಲ್ಲಿ ಈ ದಿನದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನೀವು ನಿಮ್ಮ ಕೆಲಸಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡದಿರಿ. ಇದರಿಂದ ಸಮಸ್ಯೆಗಳು ಎದುರಾಗಬಹುದು. ವ್ಯಾಪಾರಸ್ಥರಿಗೆ ಮತ್ತು ಉದ್ಯೋಗಸ್ಥರಿಗೆ ಈ ದಿನವು ಮಿಶ್ರ ಫಲಿತಾಂಶವನ್ನು ನೀಡಲಿದೆ. ಅದಕ್ಕಾಗಿ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ. ಇನ್ನು ಈ ಮೀನರಾಶಿಯವರ ಆದಾಯವು ಈ ದಿನ ತೃಪ್ತಿಕರವಾಗಿರಲಿದೆ. ಆದರೂ ಸಹ ಖರ್ಚು ವೆಚ್ಚಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಿ. ಇಲ್ಲದಿದ್ದರೆ ಚಿಂತೆಗಳು ಕಾಡಬಹುದು. ಅದೇ ರೀತಿಯಾಗಿ ಈ ದಿನ ನಿಮ್ಮ ಕೌಟುಂಬಿಕ ವಾತಾವರಣವು ಸಾಮಾನ್ಯವಾಗಿರಲಿದೆ. ಅದಕ್ಕಾಗಿ ಗುರು ಹಿರಿಯರ ಸಲಹೆಯಂತೆ ಜೀವನ ನಡೆಸುವುದು ಉತ್ತಮ. ಈ ದಿನ ನಿಮ್ಮ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಉಂಟಾಗಬಹುದು. ಅದಕ್ಕಾಗಿ ತಾಳ್ಮೆಯಿಂದಿರಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರಬಹುದು. ಬೇಸಿಗೆ ಇರುವ ಕಾರಣ ತಲೆನೋವು, ಕಣ್ಣು ಉರಿ ಮತ್ತು ಅಜೀರ್ಣ ಸಮಸ್ಯೆಗಳು ಕಾಡಬಹುದು. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಒಟ್ಟಾರೆಯಾಗಿ ಈ ದಿನವು ಮೀನರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರಲಿದೆ. ಇಂದಿನ ಶುಭ ಸಂಖ್ಯೆ 3 ಮತ್ತು 7. ಇಂದಿನ ಶುಭ ಬಣ್ಣ ಹಳದಿ ಮತ್ತು ನೀಲಿ. ಹೀಗೆ ಈಗಾಗಲೇ ತಿಳಿಸಿದ ಹಾಗೆ ರಾಶಿಚಕ್ರದ 12 ರಾಶಿಯ ಜನರು ಈ ದಿನದ ಭವಿಷ್ಯವನ್ನು ಈ ರೀತಿಯಾಗಿ ಹೊಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.